ಎಲ್ಲರಿಗೂ ನಮಸ್ಕಾರ. ನನಗೆ ಕೊಟ್ಟ ವಿಷಯ ಉತ್ಕೃಷ್ಟ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಮಾತಾಡಬೇಕಾದ್ರೆ ನಾವು ಭಾಳ ಅಲ್ಪ ಅನ್ನಿಸ್ತೀವಿ ಅವ್ರ ಸಾಧನೆ ಎದುರಿಗೆ. ಆದರೂ ಒಂದು ಸಣ್ಣ ಪ್ರಯತ್ನ ಅವರ ಬಗ್ಗೆ ತಮಗೆಲ್ಲ ನನ್ನ ಕೈಲಿ ಸಾಧ್ಯ ಆದಷ್ಟು ತಿಳಿ ಹೇಳುತ್ತೇನೆ. ನಮ್ಮ ಇಂಜಿನಿಯರಿಂಗ್ ಸಮುದಾಯದಲ್ಲಿ ಅವರನ್ನು ಸರ್ ಎಂ ವಿ ಎಂದು ಕರೆಯುತ್ತೇವೆ. ಸರ್ ಅಂದರೆ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ನಾವು ಕನ್ನಡದಲ್ಲಿ ವಿಶ್ವೇಶ್ವರಯ್ಯ ಅಂತ ಬರಿತೀವಿ, ಆದ್ರೆ ಅದು ಲಿಟ್ರೇಚರ್ ತೆಗೆದು ನೋಡ್ಲಿಕ್ಕಾಗಿ ಅದು ವಿಶ್ವೇಶ್ವರಯ್ಯ ಅಂದರೆ ಅದು ಸಕ್ರಿ ಸ, ಅದು ಶಾಲೆ ಶ ಅಲ್ಲ. ಹೀಗಾಗಿ ನಾನು ವಿಶ್ವೇಶ್ವರಯ್ಯ ಅಂಥೇಳಿ ಅಂತೀನಿ ನನ್ನ ಟಾಕ್ನಲ್ಲಿ. ಈಗ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರನ್ನು ನಾವು ಶಾರ್ಟಾಗಿ ಸರ್ ಎಂ ವಿ ಅಂಥೇಳಿ ಸಾಕಷ್ಟು ನೀವು ಲಿಟ್ರೇಚರ್ನಲ್ಲಿ, ಪುಸ್ತಕನಲ್ಲಿ ಅಥವಾ ಭಾಷಣದಲ್ಲಿ ಕೇಳಿರ್ಬೋದು. ಇವರೊಬ್ಬ ಭಾರತ ಕಂಡ ಶ್ರೇಷ್ಠ ಇಂಜಿನಿಯರ್. ವಿದೇಶದಲ್ಲಿ ಅವರ ಹೆಸರು ಕೂಡ ಪ್ರಚಲಿತ. ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಜೀವನ, ಅವರ ಕಾರ್ಯವೈಖರಿ, ಅವರ ಅಸಾಮಾನ್ಯ ಸಾಧನೆ ನಮ್ಮ ಇಂಜಿನಿಯರ್ಗಳಿಗೆ ಒಂದು ಮಾದರಿ ಎಂದು ನಾನು ಹೇಳುತ್ತೇನೆ. ನಾನು ಒಬ್ಬ ಇಂಜಿನಿಯರು, ಹೀಗಾಗಿ ಅವ್ರ ಬಗ್ಗೆ ಸಾಕಷ್ಟು ನನಗೆ ಅಭಿಮಾನ ಇದೆ. ಸರ್ ಎಂ ವಿ ಅವರು ಸೆಪ್ಟೆಂಬರ್ 15, 1860ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟ ಲಕ್ಷ್ಮಮ್ಮ. ಇವರ ಪೂರ್ವಜರು ಆಂಧ್ರ ಪ್ರದೇಶದಿಂದ, ಅದರಲ್ಲೂ ಒಂದು ಊರು ಮೋಕ್ಷಗುಂಡಂ ಅಂಥೇಳಿ, ಆ ಊರಿನಿಂದ ವಲಸೆ ಬಂದವರು. ಹೀಗಾಗಿ ನಾವು ಅವರನ್ನು ಮೋಕ್ಷಗುಂಡಂ ಸರ್ ವಿಶ್ವೇಶ್ವರಯ್ಯ ಅಂಥೇಳಿ ಕರಿತೀವಿ. ನಾವು ಅವರ ಜೀವನವನ್ನು ನೋಡಲಿಕ್ಕಾಗಿ ಸೆಪ್ಟೆಂಬರ್ 15, 1860ರಲ್ಲಿ ಜನಿಸಿದ ಇವರು ತಮ್ಮ ಕೊನೆ ಉಸಿರನ್ನು 14 ಏಪ್ರಿಲ್ 1962ರಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದರು. ಹೀಗಾಗಿ ಅವರನ್ನು ನಾವು ಶತಾಯುಷಿ ಸರ್ ಎಂ ಇ ಎಂದು ಕರೆಯುತ್ತೇವೆ. ಇನ್ನು ಅವ್ರ ತಂದೆ ಶ್ರೀನಿವಾಸ್ ಶಾಸ್ತ್ರಿ ಅವ್ರನ್ನ ನೋಡ್ಲಿಕ್ಕಾಗಿ ಅವರು ಒಬ್ಬ ಆಯುರ್ವೇದ ಡಾಕ್ಟರ್ ಆಗಿದ್ದರು. ತಾಯಿ ಹೌಸ್ ವೈಫ್ ಅಂದರೆ ಒಬ್ಬ ಧಾರ್ಮಿಕ ಗೃಹಿಣಿಯಾಗಿದ್ದಳು. ಅಪಾರ ದೈವಭಕ್ತಿ ತಾಯಿಯಲ್ಲಿ. ಅವರು ಒಮ್ಮೆ ರಸ್ತೆ ಬದಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಹನುಮಂತನ ವಿಗ್ರಹವನ್ನು ಕಾಣ್ತಾರೆ. ಆ ವಿಗ್ರಹವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಗುಡಿ ಕಟ್ಟಿಸಿ ಮುದ್ದೇನಹಳ್ಳಿಯಲ್ಲಿ ಪೂಜಾ ಪುನಸ್ಕಾರಗಳನ್ನು ನಡೆಯುವ ವ್ಯವಸ್ಥೆಯನ್ನು ಆ ತಾಯಿ ಮಾಡುತ್ತಾರೆ. ಈಗಲೂ ಕೂಡ ನೀವು ಮುದ್ದೇನಹಳ್ಳಿಗೆ ಹೋದರೆ ಆ ಹನುಮಂತ ದೇವರ ಗುಡಿಯನ್ನು ನೀವು ನೋಡಬಹುದು. ಸರ್ ಎಂ ವಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಮುದ್ದೇನಹಳ್ಳಿಯಲ್ಲೇ ಮುಗಿಸಿದರು. 1881ರಲ್ಲಿ BA ಪದವಿಯನ್ನು ಬೆಂಗಳೂರಿಗೆ ಬಂದು ಮುಗಿಸಿದರು. ಅದನ್ನು ಪೂರೈಸಿದ ನಂತರ ಅವರು ಪುಣೆ ನಗರಕ್ಕೆ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆಯಲು ವಲಸೆ ಹೋದರು. ಪುಣೆಯಲ್ಲಿ ಅವರು ಸೇರಿದಂಥ ಸಂಸ್ಥೆಯ ಹೆಸರು ಪುಣೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಈ ಕಾಲೇಜಿನಲ್ಲಿ ಅವರು ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆದರು. ಪುಣೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜ್ ಅಂತ ಹೇಳಿದ್ನಲ್ಲ, ಅದು ಈಗ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಎಂದು ಕರೆಯಲ್ಪಡುತ್ತದೆ. ಅಲ್ಲಿ ಇವರು ಮಾಡಿದಂಥ ಶಿಕ್ಷಣ ಯಾವುದು ಅಂತಂದರೆ, ಒಂದು ಲೈಸೆನ್ಸಿಯೇಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ಬೋದು. ಒಂದು ಸರ್ಟಿಫಿಕೇಟ್ ಪಡೆದರು ಅವರು. ಅಂದರೆ ಅವರು ಸಿವಿಲ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಂಗೆ. ಸೊ ಅವರು ಲೈಸೆನ್ಸಿಯೇಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಪರೀಕ್ಷೆ ಪಾಸಾಗಿ, ಅದನ್ನು ನಾವು ಈಗಿನ ಡಿಪ್ಲೊಮಾ ಅಂತಲೂ ಕರಿಬೋದು. ಮುಂದೆ ಅವರು FCE ಅಂತ ಇನ್ನೊಂದು ಕೋರ್ಸ್ ಮುಗಿಸಿದ್ರು ಎಲ್ಲಿ ಪುಣೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜ್ನಲ್ಲಿ. ಅದು FCE ಅಂದರೆ ಫೆಲೋ ಆಫ್ ಸಿವಿಲ್ ಇಂಜಿನಿಯರಿಂಗ್. ಈ ಪರೀಕ್ಷೆ ಪಾಸಾದರು. ಅದು ಈಗಿನ ಕಾಲಮಾನದಲ್ಲಿ ನಾವು BE ಈಕ್ವಲೆಂಟ್ ಅಂತ ನಾವು ಹೇಳ್ಬೋದು. ಅವ್ರು BE ಓದಿ
ಅವರ ಸಾಧನೆ ಮಾಡಿದ್ದು ಬಹಳ ಅಪಾರ, ಶ್ರೇಷ್ಠ ಮಟ್ಟದ ಸಾಧನೆ ಅವರು ಮಾಡಿದ್ರು. ಈಗಿನ ದಿನಮಾನಗಳಲ್ಲಿ ನಾವು ಸಾಕಷ್ಟು ಜನರನ್ನು PE, MTech, PhD ಹೀಗೆ ಹಲವಾರು ಪದವಿಗಳನ್ನು ಹೊಂದಿದವರನ್ನು ನಾವು ಕಾಣ್ತೀವಿ. ಆದರೆ ಯಾರೂ ಸರ್ ME ಅವರಂತೆ ಅಸಾಧಾರಣವಾದ ಸ್ಮಾರಕಗಳನ್ನು ನಿರ್ಮಿಸಿದ್ದು ನಮಗೆ ನೋಡಲು ಸಿಗುವುದಿಲ್ಲ. ಅವರ ವೃತ್ತಿನಿಷ್ಠೆ, ಅನುರಾಗ ಮತ್ತು ಉತ್ಸಾಹವೇ ಈ ಅದ್ಭುತಗಳನ್ನು ಸಾಧಿಸಲು ಸಾಧ್ಯವಾಯಿತು ಎಂದು ಹೇಳಿದರೆ ತಪ್ಪಾಗಲಾರದು. ಅವರು ಪೂರ್ಣ ಟೋಟ್ಲರ್ ಅಂತ ಏನು ಹೇಳ್ತೀವಲ್ಲ, ಟೋಟ್ಲರ್ ಅವರು ಸಸ್ಯಾಹಾರಿಯಾಗಿದ್ದರು, ಪ್ರಾಮಾಣಿಕರಾಗಿದ್ದರು, ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದರು. ನಿಯತ್ತು ಮತ್ತು ದೃಢತೆ ಅವರ ನಡತೆಯಲ್ಲಿ ವಿಶೇಷವಾಗಿ ಎದ್ದು ಕಾಣುತ್ತಿತ್ತು. ಇದಕ್ಕೊಂದು ಉದಾಹರಣೆ ಕೊಡುತ್ತೇನೆ. ಅವರು ಮೈಸೂರು ರಾಜ್ಯದ ದಿವಾನರಾದಾಗ ತಮ್ಮ ಗೆಳೆಯರಿಗೆ ಹಾಗೂ ಸಂಬಂಧಿಕರಿಗೆ ಸ್ಟ್ರಿಕ್ಟಾಗಿ ಹೇಳಿದರು, ಯಾವುದೇ ಸಹಾಯ ಅಥವಾ ನೆರವು ಕೇಳಿಕೊಂಡು ಅವರ ಹತ್ತಿರ ಬರಬಾರದೆಂದು ಕಠೋರವಾಗಿ ಹೇಳಿದರು ಮತ್ತು ಅದನ್ನು ಪಾಲಿಸಿದರೂ ಕೂಡ. ಅವರು ದಿವಾನರಾಗಿ ಮೈಸೂರು ರಾಜ್ಯದ ಸಮಗ್ರ ಶಿಕ್ಷಣ ಹಾಗೂ ಕೈಗಾರಿಕೀಕರಣದ ಬೆಳವಣಿಗೆಗೆ ಪ್ರಯತ್ನ ಪಟ್ಟವರು. ಹಾಗೂ ಸರ್ ME ಅವರು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ, ಮೈಸೂರು ಸೋಪ್ ಫ್ಯಾಕ್ಟ್ರಿ, ಟ್ಯಾನಿಂಗ್ ಫ್ಯಾಕ್ಟ್ರಿ ಹೀಗೆ ಹಲವಾರು ಫ್ಯಾಕ್ಟ್ರಿಗಳನ್ನು ಪ್ರಾರಂಭಿಸಿದರು. ಇನ್ನು ಇನ್ನಿತರ ಕೈಗಾರಿಕೆಗಳ ಬಗ್ಗೆ ಹೇಳಬೇಕಂತಂದ್ರೆ ಅವರು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಅದು ಇನ್ನೊಂದು ಕೈಗಾರಿಕಾ ಉದಾಹರಣೆ. ಅವರ ಅಪಾರ ಸೇವೆಯನ್ನು ಪರಿಗಣಿಸಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಅವರ ಹೆಸರನ್ನು ನಾವು ಇಟ್ಟಿದ್ದು ನೀವು ನೋಡಬಹುದು. ಅದು ಒಂದು ವಿಶೇಷ ಅಂತಲೂ ನಾವು ಹೇಳಬಹುದು. ಉದಾಹರಣೆಗಾಗಿ ಸರ್ MVIT ಬ್ಯಾಂಗ್ಳೂರು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾಗಪುರ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಬೆಂಗಳೂರು. ಹೀಗೆ ಹಲವಾರು ಸಂಸ್ಥೆಗಳನ್ನು ಅವರ ಹೆಸರಿನಲ್ಲಿ ನಾವು ನಡೆಸುತ್ತಾ ಬಂದಿದ್ದೇವೆ. ಇದುವೇ ನಾವು ಅವರಿಗೆ ಕೊಟ್ಟಂಥ ಅಮೂಲ್ಯ ಕೊಡುಗೆ ಅಂತ ಹೇಳ್ಬೋದು. ಇದುವೇ ಅವರ ಸಾರ್ಥಕ ಬದುಕಿಗೆ ಸಾಕ್ಷಿ ಮತ್ತು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಅವರು ಮಹಿಳೆಯರ ಶಿಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿ ಮಹಾರಾಣಿ ಕಾಲೇಜನ್ನು ಹೆಣ್ಮಕ್ಕಳ ಅಭ್ಯಾಸಕ್ಕಾಗಿ ಪ್ರಾರಂಭಿಸಿದರು. ಇದನ್ನು ಹೊರತುಪಡಿಸಿ ಮೈಸೂರು ವಿಶ್ವವಿದ್ಯಾಲಯ 1916ರಲ್ಲಿ ಸ್ಥಾಪನೆ ಮಾಡಿದ ಕೀರ್ತಿ ಸರ್ ME ಅವರಿಗೆ ಸಲ್ಲುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿರ್ಮಾಣದಿಂದ ಕನ್ನಡಿಗರನ್ನು ಒಗ್ಗೂಡಿಸಿದವರು ಸರ್ ME ಅವರು. ಕನ್ನಂಬಾಡಿ ಅಣೆಕಟ್ಟು, ನಾವೇನು KRS ಅಂತ ಕರಿತೀವಿ, ಕನ್ನಂಬಾಡಿ ಅಣೆಕಟ್ಟು ಮತ್ತು ವಿದ್ಯುತ್ ಶಕ್ತಿ ಯೋಜನೆಗಳನ್ನು ಪೂರೈಸಿದಂಥ ಮಹತ್ವದ ಸಾಧನೆಗಳಿಗಾಗಿ ಬ್ರಿಟಿಷ್ ಸರ್ಕಾರ ಅವರಿಗೆ ನೈಟ್ ಕಮಾಂಡರ್ ಆಗಿ ಅಲಂಕರಿಸಿ ಸರ್ ಎಂಬ ಬಿರುದನ್ನು ನೀಡಿತು. ಹೀಗಾಗಿ ನಾವು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅನ್ನೋದರ ಜೊತೆಗೆ ಸರ್ ಎಂಬ ಪದವನ್ನು ಸೇರಿಸಿ, ಅವರ ಬಿರುದನ್ನು ಸೇರಿಸಿ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಎಂದು ಕರೆಯುತ್ತೇವೆ. ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆಗಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒಂದು ನಿದರ್ಶನ, ಅವರು ಮೈಸೂರು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾಗ ಹೇಳಿಕೊಳ್ಳುವ ವಿಷಯ ಎಂದರೆ, ಮೈಸೂರಲ್ಲಿ ಅವರು ಯಾವುದೇ ಒಂದು ನೌಕರಿ ನೇಮಕಾತಿ ಮಾಡಿದಾಗ ಯಾವುದೇ ಒತ್ತಡಗಳಿಗೆ ಮಣಿಯದೆ ಪೂರ್ತಿ ಅರ್ಹತೆ ಆಧಾರದ ಮೇಲೆ ನೇಮಕಾತಿ ಮಾಡಿದ್ದು ಒಂದು ಅವರ ವಿಶೇಷ. ಯಾವುದೇ ಒತ್ತಡಗಳಿಗೆ ಅವರು ಮಣಿತಿರಲಿಲ್ಲ, ಅದು ಅವರ ದೃಢತೆಯನ್ನು ತೋರಿಸ್ತಿತ್ತು. ಇನ್ನು ನದಿಗಳ ಪ್ರವಾಹದಿಂದ ದುಸ್ಥಿತಿಯಲ್ಲಿದ್ದ ಹೈದರಾಬಾದ್ ರಾಜ್ಯದ ನಿಜಾಮ ಅವರ ಕೋರಿಕೆಯನ್ನು ಮನ್ನಿಸಿ ಅಲ್ಲಿಯೂ ಸಾಕಷ್ಟು ಕೆಲಸ ಮಾಡಿದರು. ನೀರಿನ ನಿಯಂತ್ರಣದಲ್ಲಿ ತರುವಲ್ಲಿ ಯಶಸ್ಸು ಸಾಧಿಸಿದರು. ನಾವು ಸರ್ ME ಅವರನ್ನು ನಿಜವಾದ ಕರ್ಮಯೋಗಿ ಅಂತ ಕರಿಬಹುದು. ಕಾಯಕವೇ ಕೈಲಾಸವೆಂದು ಬಲವಾಗಿ ನಂಬಿದಂಥ ವ್ಯಕ್ತಿ ಸರ್ ME ಅವರು. ಬ್ರಿಟಿಷ್ ಆಡಳಿತದಲ್ಲಿದ್ದ ಯೆಮೆನ್ ದೇಶದ ಎಡನ್ ನಗರದ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರ್ ME ಅವರು ಬಗೆಹರಿಸಿ ನಿರಂತರ ನೀರಿನ ಅನುಕೂಲತೆಯನ್ನು ಆ ನಗರಕ್ಕೆ ಮಾಡಿಕೊಟ್ಟರು. ಈ ಯೋಜನೆಗೆ ಬ್ರಿಟಿಷ್ ಸರ್ಕಾರ
ಕೈಸೇರಿಯ ಹಿಂದ್ ಎಂಬ ಬೆರೆದು ನೀಡಿ ಗೌರವಿಸಿದ್ದು ಮತ್ತೊಂದು ವಿಶೇಷ. ಈ ವಿಶೇಷತೆಗಳನ್ನು ಹೇಳ್ಕೊತ ಹೋದರೆ ಅದು ದೊಡ್ಡದಿದೆ. ನಾನು ಕೆಲವೊಂದಷ್ಟೇ ಇಲ್ಲಿ ಅವರ ಪ್ರಶಸ್ತಿಗಳನ್ನು ತಮ್ಮೆದುರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಸರ್ ಎಂ ಇ ಅವರು 1904ರಲ್ಲಿ ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಸದಸ್ಯತ್ವ ಪಡೆದರು. 1906ರಲ್ಲಿ ಕೈಸರ್ ಎ ಹಿಂದ್ ಪ್ರಶಸ್ತಿ, ನಾನು ಆಗಲೇ ಹೇಳಿದ್ನಲ್ಲ, ಎಡನ್ ನಗರದ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಬ್ರಿಟಿಷ್ ಸರ್ಕಾರ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಮಾಡಿತ್ತು. 1915ರಲ್ಲಿ ನೈಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಎಂಬ ಬಿರುದನ್ನು ಕೊಡ್ತು. ಆಮೇಲೆ 1921ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಕಲ್ಕತ್ತಾ ಯೂನಿವರ್ಸಿಟಿಯವರು ಕೊಟ್ಟರು. 1931ರಲ್ಲಿ ಡಾಕ್ಟರ್ ಆಫ್ ಲಾಸ್ ಅಂತ LLD ಅಂತ ಡಿಗ್ರಿ ಕರಿತಿದ್ದೀವಿ ನಾವು, ಅದು ಆನರರಿ ಡಿಗ್ರಿ, ಅದು ಬಾಂಬೆ ಯೂನಿವರ್ಸಿಟಿ ಅವರಿಗೆ ಕೊಡ್ತು. ಆಮೇಲೆ 1937ರಲ್ಲಿ ಡಾಕ್ಟರೇಟ್ ಇನ್ ಲಿಟ್ರೇಚರ್ ಫ್ರಾಮ್ ಬನಾರಸ್ ಹಿಂದೂ ಯೂನಿವರ್ಸಿಟಿ. 1944ರಲ್ಲಿ DSc ಅಲಹಾಬಾದ್ ಯೂನಿವರ್ಸಿಟಿಯಿಂದ. 1948ರಲ್ಲಿ DDL ಫ್ರಾಮ್ ಯೂನಿವರ್ಸಿಟಿ ಆಫ್ ಮೈಸೂರಿಂದ. ಆಮೇಲೆ 1953ರಲ್ಲಿ ಡಿಲಿಟ್ ಫ್ರಾಮ್ ಆಂಧ್ರ ಯೂನಿವರ್ಸಿಟಿಯಿಂದ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡ ಸರ್ ಎಂ ಇ ಅವರು 1955ರಲ್ಲಿ ಭಾರತ ಅತ್ಯುನ್ನತ ಗೌರವವಾದ ಭಾರತ ರತ್ನ ಗೌರವವನ್ನು ಪಡೆದಂಥ ವ್ಯಕ್ತಿ. ಅವರಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂಥೇಳಿ ಕರಿತೀವಿ. 1959ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅವರಿಗೆ ಫೆಲೋಶಿಪ್ ಅಂಥೇಳಿ ಗೌರವ ಕೊಡ್ತು. ಈ ಪ್ರಶಸ್ತಿಗಳ ಪಟ್ಟಿ ನಿಮ್ಮೆಲ್ಲರನ್ನು ಪ್ರೇರೇಪಿಸಿದರೆ ನಾನು ಸರ್ ಎಂ ಇ ಅವರ ಬಗ್ಗೆ ನಿಮಗೆ ಹೇಳಿದ್ದು ಸಾರ್ಥಕವಾದಂತೆ ನನಗೆ ಅನಿಸುತ್ತದೆ. ಹಾಗೂ ತಾವು ಸಾಧನೆ ಕಡೆಗೆ ತಮ್ಮ ಒಲವನ್ನು ಬೆಳೆಸಿದ್ದಾದಲ್ಲಿ ನಾನು ಇವತ್ತು ಮಾತಾಡಿದ್ದು ಒಂದಿಷ್ಟು ತಮ್ಮಲ್ಲಿ ತಲುಪಿತು ಅಂಥೇಳಿ ನಾನು ತಿಳ್ಕೊತೀನಿ. ಇನ್ನು ಅವರ ಶಿಸ್ತು ಕೆಲಸದಲ್ಲಿ ಮಾತ್ರವಲ್ಲ, ಅವರ ಉಡುಗೆ ತೊಡುಗೆಗಳಲ್ಲಿಯೂ ಅವರ ಶಿಸ್ತನ್ನು ಪಾಲಿಸಿಕೊಂಡು ಬಂದವರು. ಅವರು ಸಾಯುವವರೆಗೂ ಫುಲ್ ಸೂಟಿನಲ್ಲೇ ಶಿಸ್ತಿನಲ್ಲೇ ಇರುತ್ತಿದ್ದರು. ಈಗ ನೀವು ಅವ್ರು ಯಾವುದೇ ಫೋಟೋ ತಗೋರಿ, ಟರ್ಬನ್ ಇರ್ಬೋದು ಅಥವಾ ಫುಲ್ ಸೂಟ್ ಇರ್ಬೋದು. ಯಾರನ್ನ ಬೆಟ್ಟ ಆಗಬೇಕಾದ್ರೂ ಕೂಡ ಅವರು ಫುಲ್ ಸೂಟ್ನಲ್ಲೇ ಬಂದು ಬೆಟ್ಟ ಆಗ್ತಿದ್ರು. ಅಂದ್ರೆ ಅವರು ಉಡುಗೆ ತೊಡುಗೆಯಲ್ಲೂ ಕೂಡ ಬಹಳ ಶಿಸ್ತಿನಿಂದ ಇದ್ದಂಥ ವ್ಯಕ್ತಿ ಅವರು. ಒಮ್ಮೆ ಒಂದು ಶಿಸ್ತಿನ ಬಗ್ಗೆ ಒಂದು ಸಣ್ಣ ಉದಾಹರಣೆ ಏನಂದ್ರೆ, ಅವರೇನು ಮುದ್ದೇನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿದ್ರು. ಒಮ್ಮೆ ತಾವು ಕಲಿತ ಶಾಲೆಗೆ ಸಿಹಿ ಹಂಚಲು ಮುದ್ದೇನಹಳ್ಳಿಗೆ ಹೋಗಿದ್ರು. ಅಲ್ಲಿಯ ಮೇಷ್ಟ್ರು ಇವರಿಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ 4 ಮಾತು ಮಾತನಾಡಲು ಕೇಳಿಕೊಂಡ್ರು. ಸರ್ ಎಂ ಇ ಅವರು ಯಾವುದೂ ತಯಾರಿ ಮಾಡಿರಲಿಲ್ಲ, ಆದರೂ ಅವರ ಮೇಷ್ಟ್ರು ಕೇಳ್ಕೊಂಡಿದ್ದಕ್ಕೆ ಒಪ್ಪಿಕೊಂಡ್ರು. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಅವರು ಮಾತನಾಡಿದರು. ಆದರೆ ಮಾತನಾಡಿದ್ದು ಅವರಿಗೆ ಮನಸ್ಸಿಗೆ ಬರಲಿಲ್ಲ, ಅವ್ರ ತೃಪ್ತಿ ಕೊಟ್ಟಿರಲಿಲ್ಲ. ಹೀಗಾಗಿ ಅವರು ಪೂರ್ತಿ ತಯಾರಿಯೊಂದಿಗೆ ಮರಳಿ ಸ್ವಲ್ಪ ದಿನಗಳಾದ ಮೇಲೆ ಮತ್ತೆ ಮುದ್ದೇನಹಳ್ಳಿಗೆ ಹೋಗಿ ಅದೇ ಮಕ್ಕಳಿಗೆ ಸರಿಯಾಗಿ ಮಾತನಾಡಿ ಬಂದಾಗ ಅವರಿಗೆ ಒಂದು ಆತ್ಮತೃಪ್ತಿ ಸಿಕ್ತು. ಇದು ಅವರ ಕಾರ್ಯ ತತ್ಪರತೆಯನ್ನು ಮತ್ತು ಶಿಸ್ತನ್ನು ತೋರಿಸುತ್ತದೆ. ಇನ್ನೊಂದು ವಿಷಯ, ಒಂದು ಸಭೆಯಲ್ಲಿ ಸರ್ ಎಂ ಇ ಅವರು ನಮ್ಮ ದೇಶ ಯಾಕೆ ಸೋಮಾರಿತನದಿಂದ ಕೆಲಸ ಮಾಡ್ತಾರೆ ಜನ ಇಲ್ಲಿ ನಮ್ಮ ದೇಶದಲ್ಲಿ ಅನ್ನೋದಕ್ಕೂ ಒಂದು ಉದಾಹರಣೆ ಹೇಳಿದ್ರು. ನಮ್ಮ ದೇಶದ ಸೋಮಾರಿತನದ ಬಗ್ಗೆ ಹೇಳುವುದಾದರೆ, ನಮ್ಮ ದೇಶದಲ್ಲಿ ಯಾವುದೋ ಕೆಲಸ 5 ಜನ ಮಾಡುತ್ತಿದ್ದರೆ ಅದರಲ್ಲಿ ಕೆಲಸ ಮಾಡುವವನು ನಿಜವಾಗಿ ಒಬ್ಬನೇ ಇರುತ್ತಾನೆ, ಇನ್ನೊಬ್ಬನು ಸುಮ್ಮನೆ ನೋಡುತ್ತಿರುತ್ತಾನೆ, ಮತ್ತೊಬ್ಬನು ವಿಶ್ರಮಿಸುತ್ತಿರುತ್ತಾನೆ, ಇನ್ನೊಬ್ಬನು ಏನನ್ನೂ ಕೆಲಸ ಮಾಡುತ್ತಿರುವುದಿಲ್ಲ, ಇನ್ನೊಬ್ಬನು ಈ ಮೂವರನ್ನು ಸಹಾಯ ಮಾಡುತ್ತಿರುತ್ತಾನೆ. ಹೀಗೆ ನಮ್ಮ ದೇಶದಲ್ಲಿ ಸೋಮಾರಿತನದ ಪ್ರಭಾವದಿಂದ ನಾವು ದೇಶದ ಭವಿಷ್ಯದ ಬಗ್ಗೆ ನಾವು ಚಿಂತಿಸಬೇಕು. ನಾವು ಸೋಮಾರಿತನದಿಂದ ಹೊರಬರಬೇಕು, ಸಾಕಷ್ಟು ಕಾರ್ಯ ತತ್ಪರಾಗಬೇಕು ಅಂತ ಹೇಳಿ ಅವರು ಸರ್ ಎಂ ಇ ಅವರು ತಮ್ಮ ಈ ನಿದರ್ಶನದಲ್ಲಿ ಜನರನ್ನು ಕೇಳಿಕೊಂಡ್ರು. ಇನ್ನು ನಾವು ಮಾಡುವ ಕೆಲಸದಲ್ಲಿ ಯಾವುದೂ ಶ್ರೇಷ್ಠ ಕನಿಷ್ಠ ಎಂಬುದಿಲ್ಲ. ಅವರು ಒಂದು ನಿದರ್ಶನ ಕೊಟ್ಟಾರೆ. ನಾವು ಮಾಡುವ ಕೆಲಸದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಎಂಬುದಿಲ್ಲ.
ಒಂದು ರೈಲ್ವೆ ಕ್ರಾಸಿಂಗ್ ಕಸಗೂಡಿಸುವ ಕೆಲಸ ಮಾಡುವವನು ತನ್ನ ರೈಲ್ವೆ ಕ್ರಾಸಿಂಗನ್ನು ಎಷ್ಟು ಸ್ವಚ್ಛ ಇಟ್ಟಿರಬೇಕೆಂದರೆ ಜಗತ್ತಿನ ಯಾವುದೇ ಕ್ರಾಸಿಂಗ್ ಇವನಷ್ಟು ಸ್ವಚ್ಛ ಇರಬಾರದು. ಇದುವೇ ಕೆಲಸದ ಶ್ರೇಷ್ಠತೆ ಅಂತ ಹೇಳಿ ಅವ್ರು ಹೇಳಿದ್ರು. ಅಂದ್ರೆ ಅವರು ಭಾಳ ಏನಂತ ಒಂದು ನಮೂನಿ ಮೋಟಿವೇಶನಲ್ ಮಾಡೆಲ್ ಅಂತಲೂ ನಾವು ಕರಿಬೋದು. ಒಮ್ಮೆ ಅವರ ಏನಂತಾರೆ ನೀವು ವರ್ಕೋಹಾಲಿಕ್ ನೇಚರ್, ಅಂದರೆ ಬರೀ ಕೆಲಸ ಕೆಲಸ ಕೆಲಸ. ಅವರು ಇಂಥ ಒಬ್ಬ ಶ್ರೇಷ್ಠ ಸಿವಿಲ್ ಇಂಜಿನಿಯರ್ ಅಲ್ಲ, ಒಂದು ಡ್ಯಾಮ್ ಮೇಲೆ ಅಡ್ಡಾಡ್ಕೋತ ಹೋದ್ರೂ ಏನು ರಿಯಾಕ್ಷನ್ಸ್ ನಡೆದಾವು ಅನ್ನೋದ್ರ ಬಗ್ಗೆ ಅವ್ರಿಗೆ ಸೆನ್ಸ್ ಆಗ್ತಿತ್ತಂತ. ಅವರು ಅವ್ರ ಕೆಲಸ ಅದನ್ನೆಲ್ಲ ನೋಡಿ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸರ್ ಎಮ್ ಇ ಅವರ ಕಾರ್ಯವೈಖರಿಯನ್ನು ನೋಡಿ ಅವರ ಸಂಬಳ ಹೆಚ್ಚಿಸಲು ನಿರ್ಧರಿಸಿದ್ರು. ಸಂಬಳ ಹೆಚ್ಚಲು ನಿರ್ಧರಿಸಿದ್ದನ್ನು ಕೇಳಿ ಸರ್ ಎಮ್ ಇ ಅವರು ಅಷ್ಟೇ ನಯವಾಗಿ ಸಂಬಳ ಹೆಚ್ಚಳವನ್ನು ನಿರಾಕರಿಸಿದರು. ಅವರು ಸಂಬಳಕ್ಕಾಗಿ ದುಡಿದವರಲ್ಲ, ಆತ್ಮತೃಪ್ತಿಗಾಗಿ ದುಡಿದವರು. ಹೀಗೆ ಹಲವಾರು ನಿದರ್ಶನಗಳನ್ನು ಅವ್ರ ಬಗ್ಗೆ ನಾವು ಹೇಳಬಹುದು. ಸರ್ ಎಮ್ ಇ ಅವರು ಇನ್ನೊಂದು ಉದಾಹರಣೆ. ಸರ್ ಎಮ್ ಇ ಅವರು ಆಗಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ಇಲ್ಲದಕ್ಕಾಗಿ ಅವರು KRSನಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಗಾಗಿ ಅವರು ಅವಾಗ ಶ್ರಮಪಟ್ಟು ಪವರ್ ಹೌಸ್ ನಿರ್ಮಾಣ ಮಾಡಿದ್ರು. ಆ ವಿದ್ಯುತ್ ಶಕ್ತಿ ಇಲ್ಲದ ಆ ದಿನಗಳಲ್ಲಿ ಸರ್ಕಾರ ಅವ್ರಿಗೆ ಮೊಂಬತ್ತಿ ಅಲೌನ್ಸ್ ಅಂತೇನೋ ಕೊಡ್ತಿತ್ತಂತ. ಅವಾಗ ಅಂದರೆ ಈ ನಮ್ಮದು ಕ್ಯಾಂಡಲ್ ಅಲೌನ್ಸ್ ಕೊಡ್ತಿತ್ತಂತ. ಅವರು ಸರ್ಕಾರದ ಕೆಲಸದ ವೇಳೆಯಲ್ಲಿ ಸರ್ಕಾರ ಕೊಟ್ಟ ಮೊಂಬತ್ತಿಯನ್ನು ಬಳಸುತ್ತಿದ್ದರು. ಕೆಲಸ ಮುಗಿದ ನಂತರ ಸ್ವಂತ ಖರ್ಚಿನಲ್ಲಿ ಕೊಂಡುಕೊಂಡ ಮೊಂಬತ್ತಿಗಳನ್ನು ಬಳಸುತ್ತಿದ್ದರು. ಇದು ಆದರ್ಶದ ಪರಾಕಾಷ್ಠೆ ಅಲ್ಲವೇ? ಇದನ್ನು ನಾವು ಎಲ್ಲರೂ ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕಂತ ವಿಷಯ. ಭಾರತದ ಇತಿಹಾಸದಲ್ಲಿಯೇ ವಿಶ್ವೇಶ್ವರಯ್ಯನವರನ್ನು ಹೋಲುವ ಮತ್ತೊಬ್ಬ ವ್ಯಕ್ತಿ ಸಿಗಲಾರರು. ಸರ್ ಎಮ್ ಇ ಅವರು ಬದುಕು, ಆದರ್ಶ, ಸಾಧನೆ ಅರಿತಷ್ಟು ನಮ್ಮ ಯುವ ಪೀಳಿಗೆಗೆ ಒಬ್ಬ ವ್ಯಕ್ತಿಯ ಉದಾಹರಣೆಯೊಂದು ಪ್ರಜ್ವಲಿಸಿ ನಿಲ್ಲುತ್ತದೆ. ಲಂಚಕೋರತನ ಮತ್ತು ಲಾಭಕೋರತನದ ಸವಾಲುಗಳನ್ನು ಎದುರಿಸುತ್ತಿರುವ ಇಂದಿನ ಸಮಾಜದಲ್ಲಿ ವಿಶ್ವೇಶ್ವರಯ್ಯನವರ ಜೀವನ ನಿಮ್ಮಂಥ ಯುವಚೇತನಗಳಿಗೆ ಪ್ರೇರಕ ಶಕ್ತಿಯಾಗಿ, ನೀವು ಅಂದರೆ ನಿಮ್ಮಲ್ಲಿ ಕೆಲವರು ಇಂಜಿನಿಯರ್ಗಳಾಗಿ, ಅವರಷ್ಟು ಅಲ್ಲದಿದ್ದರೂ ಕೆಲವು ಆದರ್ಶಗಳನ್ನು ಪಾಲಿಸಿದರೂ ಸಾಕು, ನೀವು ಪಾಲಿಸುವರೆಂದು ನನ್ನ ನಂಬಿಕೆ. ಮತ್ತು ನಮ್ಮ ಭಾರತ ಶ್ರೇಷ್ಠ ಭಾರತ, ವಿಶ್ವ ಭಾರತವಾಗುವುದರಲ್ಲಿ ಸಂದೇಹವಿಲ್ಲ. ಇನ್ನು ಅವರ ಸಂಕ್ಷಿಪ್ತವಾಗಿ ಅವರ ಸಾಧನೆಗಳ ಬಗ್ಗೆ ಹೇಳುವುದಾದರೆ, ಸರ್ ಎಮ್ ಇ ಅವರು ಶತಾಯುಷಿ ಸಿವಿಲ್ ಇಂಜಿನಿಯರ್, ಅಸಾಮಾನ್ಯ ಸಿವಿಲ್ ಇಂಜಿನಿಯರ್. ಕೃಷ್ಣರಾಜ ಸಾಗರ್ ಅಣೆಕಟ್ಟು ಅವರ ಪ್ರಮುಖ ಕೃತಿಗಳಲ್ಲೊಂದು. ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಆಟೋಮ್ಯಾಟಿಕ್ ಸ್ಲೂಯಿಸ್ ಗೇಟ್ಸನ್ನು ಪರಿಚಯಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅಂದರೆ ಆಟೋಮ್ಯಾಟಿಕ್ ಸ್ಲೂಯಿಸ್ ಗೇಟ್ಸ್ ಅಂತಂದರೆ ಸ್ವಯಂ ಕ್ರಿಯಾತ್ಮಕ ತಡೆ ಬಾಗಿಲುಗಳವು. ಅಂದರೆ ನೀರಿನ ಮಟ್ಟದ ಅನುಸಾರವಾಗಿ ನೀರು ಹೆಚ್ಚಾದಾಗ ಅದು ಓಪನ್ ಆಗೋದು, ನೀರು ಕಡಿಮೆ ಆದಾಗ ಕ್ಲೋಸ್ ಆಗೋದು. ಇದು ಆಗಿನ ಕಾಲದಲ್ಲೇ ಸರ್ ಎಮ್ ಇ ಅವರು ಈ ಆವಿಷ್ಕಾರವನ್ನು ಮಾಡಿದ್ದರು. ಅವರ ಆವಿಷ್ಕಾರದ ಹುಚ್ಚೂ ಇತ್ತು ಅವರಿಗೆ. ಅವರೊಬ್ಬ ಶ್ರೇಷ್ಠ ಆಡಳಿತಗಾರ, ದಿವಾನರಾಗಿ, ಚೀಫ್ ಇಂಜಿನಿಯರ್ ಆಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಶಿಕ್ಷಣ ಹಾಗೂ ಕೈಗಾರಿಕೆ ಕ್ಷೇತ್ರದಲ್ಲಿ ಬಹಳಷ್ಟು ಮಹತ್ವದ ಬದಲಾವಣೆಗಳನ್ನು ತಂದಿದ್ದಾರೆ, ಆದರ್ಶಗಳನ್ನು ನಿರೂಪಿಸಿದ್ದಾರೆ. ಅವರನ್ನು ಮೈಸೂರಿನ ಆಧುನಿಕ ಶಿಲ್ಪಿ ಅಂತಲೂ ನಾವು ಕರಿತೀವಿ. ಭಾರತ ರತ್ನ ಗೌರವದೊಂದಿಗೆ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಗೌರವ ಡಾಕ್ಟರೇಟ್ಗಳನ್ನು ಪಡೆದ ಮಹಾಪುರುಷ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರೊಬ್ಬ ಶಿಸ್ತಿನ ಪ್ರತೀಕ, ಪರಿಶ್ರಮ ಜೀವಿ, ನಿಯಮ ಪಾಲಿಸುವವರು ಮತ್ತು ಸಮಯ ಪ್ರಜ್ಞೆ ಉಳ್ಳವರು. ಟೈಮ್ ಕೀಪ್ ಅಪ್, ಅದು ವೆರಿ ಮೆಟಿಕ್ಯುಲಸ್ ಇನ್ ಕೀಪಿಂಗ್ ದ ಟೈಮ್ ಕೀಪ್ ಮಾಡ್ತಿದ್ರು. ಅವರ ಈ ಎಲ್ಲ ಕೊಡುಗೆ, ಅವರ ಕಾಂಟ್ರಿಬ್ಯೂಷನ್ಸು ಇವನ್ನೆಲ್ಲ ನೋಡಿ ಭಾರತ ಸರ್ಕಾರ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ 15, ಅವರ ಜನ್ಮದಿನ ಇನ್ನೇ 5 ದಿವಸ ಅಷ್ಟೇ ಬಾಕಿ, ದೇಶಾದ್ಯಂತ ಇಂಜಿನಿಯರ್ಸ್ ಡೇ ಅಂತ
ನಾವು ಆಚರಿಸಲ್ಪಡುತ್ತದೆ. ಇದು ಇಂಜಿನಿಯರ್ಸ್ಗಳಿಗೆ ಸಮಾಜದಲ್ಲಿ ಸಂದಿರುವ ಗೌರವ ಎಂದು ನಾವು ಹೇಳಬಹುದು. ಅದಕ್ಕೆ ನಮ್ಮೆಲ್ಲ ಇಂಜಿನಿಯರ್ಗಳಿಗೆ ಇವತ್ತೇನಾದರೂ ಮರ್ಯಾದೆ ಗೌರವ ಇದ್ದರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಕೆಲವೊಂದು ಯೋಜನಾತ್ಮಕ ಸಲಹೆಗಳನ್ನು ಅವ್ರು ಕೊಡ್ತಾ ಹೋದರು. ದೇಶದ ಬೆಳವಣಿಗೆಗೆ, ರಾಜ್ಯದ ಬೆಳವಣಿಗೆಗೆ, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅವರೊಂದು ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಕೃತಿಯನ್ನು ಕೂಡ ರಚಿಸಿದ್ದರು. ಸರ್ ಎಂ ಅವರು ಭಾರತೀಯ ತಾಂತ್ರಿಕ ಕ್ಷೇತ್ರಕ್ಕೆ ದಾರಿದೀಪವಾಗಿ ಭವ್ಯ ರಾಷ್ಟ್ರ ನಿರ್ಮಾಣದಲ್ಲಿ ಅಮರ ಕೊಡುಗೆ ನೀಡಿದ ಮಹಾನ್ ತಾಂತ್ರಿಕ ವೀರರು ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಿದಂಥ ಮಾರ್ಗದರ್ಶಕರು ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ನಾನು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಕೇಳಿದಾಗ ನಾವು ಒಪ್ಕೊಂಡಿದ್ದಕ್ಕೆ ಒಂದು ಕಾರಣ ಏನಂತಂದ್ರೆ, ನಾನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಕಾಡೆಮಿಕ್ ಸಿನೇಟ್ ಮೆಂಬರ್ ಇದ್ದಾಗ ನನಗೊಂದು ಮುದ್ದೇನಹಳ್ಳಿಗೆ ಹೋಗುವ ಅವಕಾಶ ಸಿಕ್ತು. ನಾನು ಅಲ್ಲಿ ಹೋಗಿ ಅವರ ಮನೆ ನೋಡಿ, ಅವರ ಮನೆ ಈಗ ಮ್ಯೂಸಿಯಂ ಆಗಿದೆ. ಅಲ್ಲಿ ಅವರು ಸಿಕ್ಕಂಥ ಭಾರತ ರತ್ನ ಪದಕವನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ರು. ಅದನ್ನು ನೋಡಿದ್ವಿ. ಅವರು ಓಡಾಡಿದ ಜಾಗದಲ್ಲಿ ನಾವು ನಡೆದಾಡಿದ್ವಿ. ಅದಕ್ಕೆ ನನಗನ್ನಿಸ್ತು ನಾವು ಪುಣ್ಯವಂತ ಅಂತ ಅನ್ನಿಸ್ತು. ಅಂಥ ಮಹಾನ್ ವ್ಯಕ್ತಿತ್ವಕ್ಕೆ ಶಿರವಾಗಿ ನಮಸ್ಕರಿಸಿ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇನ್ನೊಂದು ವಿಷಯ ನಾನು ಇವತ್ತು ಇವ್ರಿಗೆ ಹಂಚಿಯವ್ರ ಜೊತೆ ಮಾತಾಡಿದ್ದೆ, ಅದನ್ನು ಟಚ್ ಮಾಡ್ತೇನೆ ಅಂಥೇಳಿ. ಏನಂತಂದ್ರೆ, ನಾವು ಇವತ್ತು ಒಬ್ಬ ಶ್ರೇಷ್ಠ ಇಂಜಿನಿಯರ್ ಬಗ್ಗೆ ನಾವೆಲ್ಲ ಈಗ ಮಾತಾಡಿದ್ಮ್ಯಾಗ ಯುವಕರಿದ್ದೀರಿ, ನೀವು ನಾಳೆ ಇಂಜಿನಿಯರಿಂಗ್ ಓದ್ಬೇಕಂತ ಇಚ್ಛೆ ಪಟ್ಟವ್ರಿಗೆ ಒಂದು ಸ್ವಲ್ಪ ನಾನು ಒಂದು 5 ನಿಮಿಷ, ಇನ್ನೂ ನನಗೊಂದು 5 ನಿಮಿಷ ಟೈಮ್ ಐತಿ, ನಾನು ತಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೀವು ಇಂಜಿನಿಯರ್ಗಳಾಗಬೇಕಾದ್ರೆ ಏನು ಮಾಡಬೇಕು, ಏನೆಲ್ಲ ಅವಕಾಶಗಳಿವೆ ಎಂಬುದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಳೆಯ ಕಾಲದ ಇಂಜಿನಿಯರ್ಗಳನ್ನು ನೀವು ನೋಡಿದ್ರೆ ಅವರು ಕೋಟೆಗಳನ್ನು ಕಟ್ಟಿದ್ರು, ದೇವಾಲಯಗಳನ್ನು ಕಟ್ಟಿದ್ರು, ವ್ಯವಸಾಯಕ್ಕೆ ಬೇಕಾದ ಉಪಕರಣಗಳನ್ನು ನಿರ್ಮಾಣ ಮಾಡಿದ್ರು, ಯುದ್ಧ ಯಂತ್ರಗಳನ್ನು ನಿರ್ಮಿಸಿದ್ರು, ಕೆರೆಗಳನ್ನು ಕಟ್ಟಿದ್ರು, ಶಸ್ತ್ರಾಸ್ತ್ರಗಳನ್ನು ಇದು ಮಾಡಿದ್ರು, ಹಡಗುಗಳು, ಚಕ್ಕಡಿ, ವೀಲ್ ಇಸ್ ದ ಬಿಗ್ಗೆಸ್ಟ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಬಾವಿಯಿಂದ ನೀರು ಎತ್ತಬೇಕಾದ ಅದಕ್ಕೊಂದು ಮೆಕ್ಯಾನಿಸಮ್ ಮಾಡುತ್ತಿದ್ದರು. ಹೀಗೆ ಹಲವಾರು ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಇಂದಿನ ಕಾಲದ ಇಂಜಿನಿಯರ್ಗಳು ಆಧುನಿಕ ತಂತ್ರಜ್ಞಾನದಿಂದ ಹಳೆಯ ಕೌಶಲ್ಯಗಳ ಆಧಾರಿತ ಅಭ್ಯಾಸಗಳಲ್ಲಿ ಗಣನೀಯ ಮಾರ್ಪಾಡು ಕಾಣುತ್ತೇವೆ. ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಬಾಹ್ಯಾಕಾಶ ತಂತ್ರಜ್ಞಾನ, ನಿರಂತರ ಸಂಶೋಧನೆ ಮತ್ತು ಹೊಸ ಆವಿಷ್ಕಾರಗಳನ್ನು ಕೂಡ ನಾವು ಕಾಣ್ತೇವೆ. ನಗರಗಳು ಸ್ಮಾರ್ಟ್ ಆಗಿವೆ. ಆಮೇಲೆ ಮಾಡರ್ನ್ ಸಾರಿಗೆ ವ್ಯವಸ್ಥೆಗಳನ್ನು ಕೂಡ ನಾವು ಕಾಣ್ತೀವಿ. ಅಂದರೆ BRTS ಆಗಲಿ, ಈ ಒಂದು ಮಾಡರ್ನ್ ದಿನಗಳಲ್ಲಿ ನಾವು ಸಾಕಷ್ಟು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನ ಕ್ರಮವನ್ನು ನಾವು ದಿನನಿತ್ಯ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಸಿರು ಶಕ್ತಿ ಇರ್ಬೋದು, ತ್ಯಾಜ್ಯ ನಿರ್ವಹಣೆ ಇರ್ಬೋದು, ಶುದ್ಧ ನೀರು ಇರ್ಬೋದು, ಹೊಸ ವೈದ್ಯಕೀಯ ಸಾಧನಗಳಿರ್ಬೋದು. ಈಗ ಮೆಡಿಕಲ್ ಸೈನ್ಸಸ್ನಲ್ಲೂ ಸಾಕಷ್ಟು ಮುಂದುವರೆದೈತಿ. ಆಮೇಲೆ ಈಗ ನೀವು ಯಾವುದೋ ತಗೋರಿ, ಸಾಧನಗಳನ್ನು ತಗೋರಿ, ಈಗ ಮೆಕ್ಯಾನಿಕಲ್ ತೊಗೊಂಡ್ರು ಸುದಾ ಅದು ಪ್ಯೂರ್ ಮೆಕ್ಯಾನಿಕಲ್ ಆಗಿ ಇರೋಂಗೇ ಇಲ್ಲ, ಅಲ್ಲಿಯೂ ಎಲೆಕ್ಟ್ರಾನಿಕ್ಸ್ ಬಂದೇ ಬರ್ತೈತೆ. ಇಟ್ ಆಸ್ ಎಂಬೆಡೆಡ್ ಎಲೆಕ್ಟ್ರಾನಿಕ್ಸ್ ಅಂತೆ. ಆಮೇಲೆ ಈಗ ಒಂದು ಆಪ್ರೇಷನ್ ಥಿಯೇಟರ್ ತೊಗೊಂಡ್ರೆ ಅಲ್ಲಿ ಸಾಕಷ್ಟು ನಿಮಗೆ ಇಂಜಿನಿಯರಿಂಗ್ ಗ್ಯಾಜೆಟ್ಸ್ ನೀವು ಕಾಣ್ಬೋದು. ಈಗ MRI, PET ಇವೆಲ್ಲ ನೋಡಿದ್ರೆ ಇವೆಲ್ಲ ನಾವು ಇಂಜಿನಿಯರ್ಸ್ಗಳು ಮಾಡಿದಂಥ ಅದ್ಭುತಗಳಂತಲೇ ನಾವು ಹೇಳ್ಬೋದು. ಇನ್ನು ಪರ್ಸನಲೈಸ್ಡ್ ಮೆಡಿಸಿನ್ನು, ಹೀಗೆ ಹಲವಾರು ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ಸ್ ಕಾಣ್ತೀವಿ. ಈಗ ನೀವು SSLC, ಈಗ ನೀವು ಕೆಲವೊಬ್ರು SSLC ಪರೀಕ್ಷೆಗೆ ಕೂಡ್ತೀರಿ. SSLC ಪರೀಕ್ಷೆಗೆ ಕೂತ ಮೇಲೆ ಅದೊಂದು ಮೇಜರ್ ಕ್ರಾಸ್ ರೋಡ್, ನಿಮ್ಮ ಜೀವನದಲ್ಲಿ ಬರುವಂಥ ಫಸ್ಟ್ ಕ್ರಾಸ್ ರೋಡ್. ಓಕೆ, ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅದರ ಒಂದು ಬಲವಾದ ಒಂದೇನು ನಿರ್ಧಾರ ನೀವು ತಗೋಬೇಕು. ಆಮೇಲೆ ನೀವು
ಆರಿಸಿಕೊಳ್ಳಬೇಕಾಗಿ ಇಂಜಿನಿಯರಿಂಗನ್ನು ಮಾಡಬೇಕು ಅಂತೇಳಿ ನಿಮ್ಮ ತಲೆಯಲ್ಲಿ ಇದ್ದರೆ, ನೀವು ಮನಸ್ಸು ನೀವು ಮಾಡಿದ್ದೇ ಆದರೆ ನೀವು ಸೈನ್ಸ್ ವಿಷಯವನ್ನು PUCಯಲ್ಲಿ ತೆಗೆದುಕೊಳ್ಬೇಕು. ಆಮೇಲೆ ಗಣಿತ ವಿಷಯದಲ್ಲಿ ನೀವು ಬಿಗಿನಿಂಗ್ನಿಂದನೇ ನೀವು ಗಣಿತ ವಿಷಯದಲ್ಲಿ ಪ್ರಾರಂಭದಿಂದನೇ ನೀವು ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಮ್ಯಾಥ್ಸ್ ಇಲ್ಲದೆ ಇಂಜಿನಿಯರಿಂಗ್ ಕೋರ್ಸ್ ಮಾಡಲು ಕಷ್ಟವಾಗುತ್ತದೆ. PUCಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆದುಕೊಂಡು ತೇರ್ಗಡೆ ಆಗಬೇಕು. ಆಮೇಲೆ PUC ಆದಮೇಲೆ ನೀವು ಕರ್ನಾಟಕ ಅದೇನು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ಮ್ ತುಂಬಿ ಆಮೇಲೆ ಎಂಟ್ರೆನ್ಸ್ನಲ್ಲಿ ಒಳ್ಳೆಯ ರ್ಯಾಂಕ್ ಪಡೆಯಿರಿ. ಆಮೇಲೆ ನಿಮ್ಮ ಆಸಕ್ತಿ ಇರೋ ಕೋರ್ಸನ್ನು ಆಸಕ್ತಿ ಇರೋ ಕಾಲೇಜ್ ಅಥವಾ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಪಡೆಯಿರಿ. 4 ವರ್ಷ ಚೆನ್ನಾಗಿ ಓದ್ರಿ, ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ತಂತ್ರಜ್ಞಾನದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಅರಿವಿರಲಿ, ಜ್ಞಾನ ಬೆಳೆಸ್ಕೊಳ್ರಿ. ಮುಂದೆ ಹಲವಾರು ಅವಕಾಶಗಳು ನಿಮಗೆ ಲಭಿಸುತ್ತವೆ. ಇನ್ನು KCETಯಲ್ಲಿ ನಿಮಗೆ ಒಳ್ಳೆಯ ರ್ಯಾಂಕ್ ಬರೋ ವಿಶ್ವಾಸವಿಲ್ಲದಿದ್ದರೆ ಇನ್ನೊಂದು ಕರ್ನಾಟಕ ಗೌರ್ಮೆಂಟ್ನವರು ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, COMEDK ಅಂತೇಳಿ. ನೀವು ಆ COMEDK ಕೋರ್ಸನ್ನು COMEDK ಎಕ್ಸಾಮಿನೇಷನ್ಗೆ ಟೆಸ್ಟ್ಗೆ ನೀವು ಕೂಡ್ರಿ. ಅದರಲ್ಲಿ ನಿಮಗೂ ಕೆಲವೊಂದು ಸೀಟ್ಸ್ ಅಲಾಟ್ ಮಾಡ್ತಾರೆ. ಅಲ್ಲಿಯೂ ಸಾಧ್ಯ ಆದ್ರೆ ನಿಮ್ಮ ಇಚ್ಛೆ ಇರುವಂಥ ಕೋರ್ಸ್ ತಗೋರಿ. ಅದು ಸ್ವಲ್ಪ ಹೆಚ್ಚಿನ ಶುಲ್ಕದೊಂದಿಗೆ ನಿಮಗೆ ಬೇಕಾದ ಕೋರ್ಸ್ಗಳು ಬೇಕಾದ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಬಹುದು. ಇನ್ನು ನೀವು PUC ಆದಮೇಲೆ IIT, IIIT, NIT ಇಂಥ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಪ್ರವೇಶ ಪಡೆಯಲು ಇಚ್ಛಿಸಿದರೆ ನೀವು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತಗೋಬೇಕು. ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಪಾಸ್ ಆಗಬೇಕು. ಅದರಲ್ಲಿ ಮೇನು ಮತ್ತು ಅಡ್ವಾನ್ಸ್ಡ್ ಅಂತ ಇರ್ತೈತಿ. JEE ಅಡ್ವಾನ್ಸ್ಡ್ ಎಕ್ಸಾಮ್ ನೀವು ಪಾಸ್ ಆದರೆ ನೀವು IITಗೆ ಅದು ಹೋಗ್ಬೋದು. IIIT, NITಗೆ ಬರೀ JEE ಮೇನ್ಸ್ ಆದರೂ ಸಾಕು. ವೆದರ್ ಇಟ್ ಇಸ್ JEE ಆರ್ ಇದು ಏನಪ್ಪ JEE ಅಡ್ವಾನ್ಸ್ಡ್, ನೀವು ಒಳ್ಳೆಯ ರ್ಯಾಂಕ್ ಪಡೆಯಿರಿ. ಮತ್ತು ನೀವು ಒಳ್ಳೆಯ ರ್ಯಾಂಕ್ ಪಡೆದಿದ್ದೆ ಆದರೆ ನೀವು ಒಳ್ಳೆಯ ಅಂದರೆ ನಿಮ್ಮ ಇಚ್ಛೆ ಇದ್ದಂಥ ಕೋರ್ಸ್ಗಳನ್ನು ನಿಮಗೆ ಸಿಗುತ್ತಾವೆ. ಆಮೇಲೆ ನೀವು ಚಲೋ ರೀತಿಯಿಂದ ಅಭ್ಯಾಸ ಮಾಡಿಕೊಂಡು ಸರ್ ME ಅವರ ಹಾಗೆ ಕೆಲವೊಂದು ಆದರ್ಶಗಳನ್ನು ದೇಶಕ್ಕೆ ನಾವು ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ಈಗ ನಾವು ಬರೀ ಇಂಜಿನಿಯರಿಂಗ್ ಮಾಡಿದ್ರೆ ಬರೀ ಉದ್ಯೋಗಿ ಆಗೋದೇ ಒಂದು ನಮ್ಮದು ಆಸೆ ಅಥವಾ ಕನಸಿರಬಾರ್ದು. ಉದ್ಯಮಿ ಆಗಬೇಕು ಅನ್ನುವಂಥ ಇಚ್ಛೆನೂ ಇರಬೇಕು. ಆಮೇಲೆ ಕೈಗಾರಿಕೆಗಳಿಂದ ದೇಶದ ಆರ್ಥಿಕ ಸುಧಾರಣೆ ಮಾಡಲಿಕ್ಕೆ ನಮಗೆ ಸಾಧ್ಯತೆಗಳು ಹೆಚ್ಚು. ಆಮೇಲೆ ನೋಡಲಿಕ್ಕಾಗಿ ಈಗ ಮೊದಲು ಬರೀ ಇಂಜಿನಿಯರಿಂಗ್ ಅಂತಂದ್ರೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ 3 ಬ್ರಾಂಚ್ಗಳಿದ್ದವು. ಈಗ AICT ಇದರ ಪ್ರಕಾರ ಸಾಕಷ್ಟು ನಿಮಗೆ ಪ್ರೋಗ್ರಾಮ್ಸ್ ಅದಾವೆ, ಸಾಕಷ್ಟು ಕೋರ್ಸಸ್ಗಳದಾವೆ. ಡಿಪ್ಲೊಮಾ ಕೋರ್ಸಸ್ಗಳಿಗೂ ಹೋಗ್ಬೋದು ನೀವು. ಅಂದ್ರೆ ನಿಮ್ಗೆ ನಾ ಇಂಜಿನಿಯರ್ ಆಗಬೇಕು ಅಂತ ನಿಮ್ಮ ತಲೆಯೊಳಗೆ ಬಂದರೆ ಯಾವ ಇಂಜಿನಿಯರ್ ಆಗಬೇಕು ಇದನ್ನು ಒಂದು ನೀವು ಡಿಸೈಡ್ ಮಾಡಿದ್ದೆ ಆದ್ರೆ ನಿಮ್ಗೆ ಸಾಕಷ್ಟು ಅವಕಾಶಗಳಿವೆ. ಅಲ್ಲೇ ಈಗಿನ ಇದ್ರ ಪ್ರಕಾರ ನೀವು ನೋಡ್ಲಿಕ್ಕಾದ ಅತ್ಯಂತ ಜನಪ್ರಿಯ ಕೋರ್ಸ್ಗಳು ಏನಪ್ಪ ಈಗಿನ ಕಾಲಮಾನಗಳೆಲ್ಲ ಅಂತಂದ್ರೆ, ಒಂದು ಕಂಪ್ಯೂಟರ್ ಸೈನ್ಸ್, ಯಾರು ಕೇಳಿದ್ರು ಕಂಪ್ಯೂಟರ್ ಸೈನ್ಸ್ ಅಂತಾರೆ. ಆಮೇಲೆ ಅದ್ರಾಗ ಮತ್ತು ಕಂಪ್ಯೂಟರ್ ಸೈನ್ಸ್ AI ಅಂತಾರೆ, ಇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತಾರೆ, ಡೇಟಾ ಸೈನ್ಸ್ ಅಂತಾರೆ, ENC ಅಂತಾರೆ, VLSI ಅಂತಾರೆ, ಹಾಗೆ ಅದೇ ರೀತಿ ಸಾಕಷ್ಟು ಬೇರೆ ಕೋರ್ಸ್ಗಳು ಇವೆ. ಬಯೋಮೆಡಿಕಲ್ ಇಂಜಿನಿಯರಿಂಗು, ಏರೋಸ್ಪೇಸ್ ಇಂಜಿನಿಯರಿಂಗು, ಮೆಡಿಕಲ್ ಎಲೆಕ್ಟ್ರಾನಿಕ್ಸು, ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಸಾಕಷ್ಟು ಕೋರ್ಸ್ಗಳು ನಿಮಗೆ ಕಲೀಲಿಕ್ಕೆ ಅವಕಾಶ ಇದೆ. ನೀವು ನಿಮ್ಮ ಆಸಕ್ತಿಗನುಸಾರವಾಗಿ ಮೊದಲು ಯಾವ ಕೋರ್ಸ್ ಮಾಡಬೇಕು, ಎಲ್ಲಿ ಮಾಡಬೇಕು ಇದನ್ನು ನೀವು ನಿರ್ಧಾರ ತಗೋಬೇಕು. ಆ ನಂತರ ನೀವು ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನೀವು ಕೋರ್ಸನ್ನು ಆರಿಸಿ ಆಮೇಲೆ ನಿಮಗೆ ಬೇಕಾದ ಸ್ಥಳದಲ್ಲಿ ಬೇಕಾದ ಸಂಸ್ಥೆಯಲ್ಲಿ ನಿಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸ್ಬೋದು. ಆ ನಂತರ ಈಗ ನೀವು ಇಂಜಿನಿಯರಿಂಗ್ನಲ್ಲಿ ಆದಮೇಲೆ ನೀವು ಈಗೇನು ಹುಡುಗರೆಲ್ಲರೂ ಪ್ಯಾಕೇಜ್ ಏನು ಅದೆಲ್ಲ ಕೇಳ್ತಾರೆ. ಪ್ಯಾಕೇಜು ಒಂದು ಆಸ್ಪೆಕ್ಟ್, ಜೀವನಕ್ಕಾಗಿ ಶಿಕ್ಷಣ
ನೌಕರಿಗಾಗಿ ಶಿಕ್ಷಣ ಅಲ್ಲ, ಅಷ್ಟು ನಾವು ತಿಳ್ಕೊಬೇಕು. ಆ ನಂತರ ನೌಕರಿ ಬೈ ಪ್ರಾಡಕ್ಟ್. ಅದು ಯಾವುದೋ ಒಂದು ಕೋರ್ಸ್ ನೀವು ಆಸಕ್ತಿಯಿಂದ ನೀವು ಓದಿದ್ದ ಆದರೆ ನೀವು ಸರ್ ಎಂ ವಿಶ್ವೇಶ್ವರಯ್ಯನಂತೆ ಸಾಕಷ್ಟು ಸಾಧನೆಗಳನ್ನು ಮಾಡಬಹುದು. ಓಕೆ, ಅದಕ್ಕೆ ನಾನು ಎಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೇರಿದ್ದ ಮಕ್ಕಳಿಗೆ ಹೇಳೋದಿಷ್ಟ, ನೀವು ಒಳ್ಳೆ ಇಂಜಿನಿಯರ್ಗಳಾಗ್ರಿ, ಒಳ್ಳೆ ಡಾಕ್ಟ್ರುಗಳಾಗ್ರಿ, ಏನಾದರೂ ಆಗ್ರಿ, ಆದ್ರೇನು ಮೊದಲು ಮಾನವನಾಗಿ ದೇಶಕ್ಕಾಗಿ ಅಥವಾ ನಮ್ಮ ಬೆಳೆದಂಥ ತಾಯಿ ತಂದೆಗಳಿಗಾಗಿ ಮಿತ್ರರಿಗಾಗಿ ನಾವು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ನನ್ನ ಕೊಟ್ಟಂಥ ಈ ವಿಷಯದ ಬಗ್ಗೆ ಉತ್ಕೃಷ್ಟ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ನನ್ನ ಕೈಲಾದಷ್ಟು ವಿಷಯಗಳನ್ನು ತಮ್ಮೆದುರಿಗೆ ಮಂಡಿಸಿದ್ದೇನೆ. ಧನ್ಯವಾದ.